ಫ್ರೆಂಡ್ಸ್ ಅನ್ನು ಊಟ ಆಯ್ತಾನು? ಏನು ತಿಂತಿದ್ಯಾ ನೀನು? ಹಾಂ, ಲೇಸು ಹೇಳು, ಏನು ತಿಂತಿದ್ಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂಜು ಇವತ್ತು ಪಾರ್ಕಿಗೆ ಬಂದಿದ್ದಾರೆ ಅಂತ ಥಿಂಕ್ ಮಾಡ್ತಿದ್ದೀರಾ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ನಾನು ಹೇಳಿದ್ದೆ ಅಲ್ವಾ, ಟೈಲರಿಂಗು ಬ್ಯೂಟಿ ಪಾರ್ಲರ್ ಕೋರ್ಸ್ಗೆ ಹೋಗ್ತೀನಿ ಅಂತ. ಸೊ ಇವತ್ತಿನ ವ್ಲಾಗ್ ಅದಾಗಿದೆ. ನಾನು ಮನೆಯಿಂದ ಸ್ಟಾರ್ಟ್ ಮಾಡಲಿಲ್ಲ ಈ ವ್ಲಾಗು. ಇಲ್ಲಿದ್ದೀನಿ, ಇಲ್ಲಿ ಟ್ರೈನಿಂಗ್ ಕೊಡ್ತಾರಲ್ಲ ಅಲ್ಲಿಗೆ ಬಂದಿದ್ದೀನಿ. ಇನ್ನೂ ಅವ್ರು ಓಪನ್ ಮಾಡಿಲ್ಲ. ಇವಾಗ ಟೈಮ್ 9:30. ಸೊ ಹಾಗಾಗಿ ವ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ. ಮನೆಯಿಂದ ಬೇಡ ಅಂದ್ಕೊಂಡೆ ನಾನು ಈ ವ್ಲಾಗ್ ಮಾಡೋದು, ನೀಟಾಗಿ ಕಲ್ತ್ಕೊಂಡು ಹೋಗೋಣ ಅಂದ್ಕೊಂಡೆ. ಬಟ್ ಟೈಮ್ ಇತ್ತಲ್ಲ, ಸೊ ಹಾಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನೋಡಿ ಇದು ಲೊಕೇಶನ್ ಎಲ್ಲಿರೋದು ಅಂದರೆ ಮುದ್ರಾ ಹಾಸ್ಪಿಟಲ್ ಮುಂದೆ ಒಂದು ಪಾರ್ಕ್ ಇದೆ. ಪಾರ್ಕ್ ಮುಂದೆನೇ ಇರೋದು ಇದು ಲೊಕೇಶನ್. ನಮ್ಮ ಚಿನ್ನು ಮರಿ ನೋಡಿ ಇಲ್ಲಿ. ಹಾಯ್ ಮಾಡಿ. ಓಕೆ ಗೈಸ್, ಇವತ್ತು ನೋಡೋಣ. ಎಲ್ಲರೂ ನನ್ನೇ ನೋಡ್ತವ್ರೆ ಪಾರ್ಕಲ್ಲಿ. ಏನಪ್ಪ ಈ ಹುಡುಗಿ ಹುಚ್ಚಿ ಥರ ಫೋನ್ ಇಟ್ಕೊಂಡು ಒಬ್ಬೊಬ್ಬಳೇ ಮಾತಾಡ್ತಾಳೆ ಅಂತ. ಸೊ ನೋಡೋಣ, ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್, ಓಕೆನಾ? ಸೊ ಬೇಗ ಎದ್ದು ಇವತ್ತು ಕಸ ಗುಡಿಸಿ, ನೆಲ ಒರೆಸಿ, ಪೂಜೆ ಮಾಡಿ, ಎಲ್ಲ ಕೆಲಸ ಮಾಡಿ ಬಂದೆ. ಆಫೀಸ್ ಕೆಲಸ ಕೂಡ ಮಾಡಿ ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೆನ್ನೆ ವ್ಲಾಗ್ ಮಾಡ್ತಿದ್ದೆ, ಸೊ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಏನಾಯಿತು ಏನು ಅಂತೆಲ್ಲ ಇವತ್ತಿನ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಏನು ಮಾಡಿದೆ, ಎಷ್ಟು ಕೋರ್ಸ್ ತೊಗೊಂಡೆ ಅಂತ. ಸೊ ನನಗೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಫುಲ್ ಡೇ ನಮ್ಮ ಬೇಬಿ ಕೈಲೇ ಇತ್ತು ಫೋನು. ಅವಳು ನನಗೆ ಹಠ ಮಾಡಬಾರ್ದು, ನನ್ನ ಪಾಡಿಗೆ ನಾನು ಬಿಡಬೇಕು ಸ್ವಲ್ಪ ವರ್ಕ್ ಮಾಡೋಕ್ಕೆ, ಕಲಿಯೋಕ್ಕೆ ಅಂದರೆ ನಾನು ಯೂಟ್ಯೂಬಲ್ಲಿ ಶಾರ್ಟ್ಸ್ ಹಾಕ್ಕೊಟ್ಟಿದ್ದೆ. ಫೋನ್ ಕಿಸ್ಕೊಂಡಿದ್ರೆ ಅಳ್ತಾಯಿದ್ಲು. ಸೊ ಹಾಗಾಗಿ ನಾನು ಏನೂ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಗಾಯ್ಸ್. ಸೊ ಏನಂದರೆ, ಸೊ ನಾನು ಹೋಗಬೇಕು ಅಂದ್ಕೊಂಡಿದ್ದು 4 ಕ್ರೋಸ್ 4 ಕ್ಲಾಸ್ಗೆ. ನಿಮಗೆ ಗೊತ್ತಿದೆ, ನಾನು ಲೈವಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಆದರೆ ನಾನು ಸ್ವಲ್ಪ ಆಫೀಸ್ ವರ್ಕು ಮಾಡಬೇಕಲ್ವ, ಇದು ವರ್ಕ್ ಫ್ರಮ್ ಹೋಮು, ಮತ್ತು ಬೇಬಿನೂ ಮತ್ತು ಮನೆ ಕೆಲಸ ಎಲ್ಲ ಮಾರ್ನಿಂಗೇ ಎದ್ದೋಗಿದ್ರೆ ಅವಳು ಸ್ಟ್ರೆಸ್ ಆಗ್ತಾಳೆ, ನಾನು ಸ್ಟ್ರೆಸ್ ಆಗ್ತೀನಿ, ಬೇಡ. ಮತ್ತು ಇನ್ನು ನೆಕ್ಸ್ಟ್ ಮಂತು ಕೂಡ ಇದೆಯಂತೆ. ಸೊ ಆಗ ಇನ್ನೂ 2 ಕೋರ್ಸ್ ಮಾಡ್ಕೊಳ್ಳೋಣ, ಈಗ 2 ಕೋರ್ಸ್ ಮಾಡ್ಕೊಳ್ಳೋಣ ಅಂತ ಸದ್ಯಕ್ಕೆ 2 ಕ್ಲಾಸ್ನ ನಾನು ಚೂಸ್ ಮಾಡಿದ್ದೀನಿ. ಅದೇನಪ್ಪ ಅಂದರೆ, ಇವಾಗ ಅಷ್ಟರಲ್ಲಿ ತುಂಬ ಪ್ರಾಫಿಟ್, ತುಂಬ ಒಳ್ಳೆ ಕೋರ್ಸ್ ಅಂದರೆ ನನಗೆ ಗೊತ್ತಿರೋಂಗೆ ಬ್ಯೂಟಿ ಪಾರ್ಲರು. ನಾನು ಅಂದ್ಕೊಂಡಿದ್ದು ಕೂಡ ಅದನ್ನೇ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೆ, ಫಸ್ಟ್ ಬ್ಯೂಟಿ ಪಾರ್ಲರ್ನ ಚಾಯ್ಸ್ ಮಾಡಿದೆ. ಆ್ಯಂಡ್ ನನಗೆ ಸ್ವಲ್ಪ ಟೈಲರಿಂಗ್ ಕೂಡ ಟಚ್ ಇತ್ತಲ್ಲ, ನಿಮಗೆ ಗೊತ್ತಲ್ಲ. ಸೊ ಇವೆರಡನ್ನೂ ಚಾಯ್ಸ್ ಮಾಡೋಣ ಅಂದ್ಕೊಂಡೆ, ಅವೆರಡನ್ನೂ ಚಾಯ್ಸ್ ಮಾಡಿದೆ. ಸೊ ಫೈನಲಿ ಹ್ಯಾರಿ ವರ್ಕು ಮತ್ತು ಕುಚ್ಚಾಕೋದು ಎರಡನ್ನೂ ಸ್ಕಿಪ್ ಮಾಡಿ ಬ್ಯೂಟಿ ಪಾರ್ಲರ್ ಮತ್ತು ಟೈಲರಿಂಗ್ ಕೋರ್ಸ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಇನ್ನು ಯಾರು ಆ ವಿಡಿಯೋ ನೋಡಿಲ್ಲ, ಹೋಗಿ ನೋಡಿ. ಫ್ರೀಯಾಗಿ ಕಲಿಸ್ತಾ ಇದ್ದಾರೆ ಅಂತ ಒಂದು ವ್ಲಾಗ್ ಹಾಕಿದ್ದೀನಿ, ಹೋಗಿ ನೋಡಿ, ನಿಮಗೂ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೂ ಇದೆ, ಬರ್ಬೋದು ನೀವು, ಓಕೆನಾ? ಗಾಯ್ಸ್, 2ರಿಂದ ಬ್ಯೂಟಿ ಪಾರ್ಲರ್ ಕಲಿಯೋಕ್ಕೆ 2,900, ಟೈಲರಿಂಗ್ ಕಲಿಯೋಕ್ಕೆ 2,400. ಸೊ ಇಷ್ಟಿದೆ ಕಾಸ್ಟ್, ಅಷ್ಟೇ ಕಡಿಮೆ ಕಾಸ್ಟ್. ಅದು ಏನಕ್ಕೆ ಅವ್ರಿಗಲ್ಲ, ಅದು ಈಗ ಟೈಲರಿಂಗ್ ಕ್ಲಾಸ್ ಕಲಿಬೇಕು ಅಂದರೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಬೇಕು. ಲೈಕ್ ಈ ಥರ ಒಂದು ಮಾರ್ಕರು, ಟೇಪು, ಸಿಸರ್, ಬಟ್ಟೆ, ಇದೆಲ್ಲ ತುಂಬ ಕಾಸ್ಟ್ ಆಗುತ್ತೆ. ಇದೆಲ್ಲ ನಾವು ತೊಗೋತೀವಿ ಅಂದರೆ ತುಂಬ ಕಾಸ್ಟ್ ಆಗುತ್ತೆ. ಸೊ ಅದೆಲ್ಲ ಅವರೇ ಕೊಡ್ತಾರೆ. ಮತ್ತು ಬ್ಯೂಟಿ ಪಾರ್ಲರ್ ಥ್ರೆಡ್ಡಿಂಗು ಮತ್ತು ಕ್ರೀಮ್ಸು ಎಲ್ಲ ಬೇಕಲ್ಲ. ಸೊ ಅದಕ್ಕಷ್ಟೇ ನಾವು ಪೇ ಮಾಡ್ತಾ ಇರೋದು. ಅದು ಕೂಡ ತುಂಬ ಕಡಿಮೆ, ತುಂಬ ಅಫೋರ್ಡಬಲ್ ಅಂತಲೇ ಅನ್ಬೋದು. ಸೊ ಈ ಚಾನ್ಸ್ ಗರ್ಲ್ಸ್ ಯಾರೂ ಮಿಸ್ ಮಾಡಬೇಡಿ, ಬನ್ನಿ. ಗಾಯ್ಸ್, ಫೈನಲಿ 2 ಕ್ಲಾಸ್ನ ನಾನು ಚಾಯ್ಸ್ ಮಾಡಿದ್ದೀನಿ. ಆ್ಯಂಡ್ ನೀವೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರಾ, ಎಕ್ಸ್ಪೆಷಲಿ ರಾಕ್ ಮಂಜು ಅಂತ ನನ್ನ ಸಬ್ಸ್ಕ್ರೈಬರು ತುಂಬ ಮೋಟಿವೇಶನಲ್ ಮಾಡಿದ್ದೀರಾ. ಸೀರಿಯಸ್ಲಿ ತುಂಬ ಟೆನ್ಷನ್ ಮಾಡ್ಕೋಬೇಡಿ, ಕಾಮಾಗಿ ಕಲೀರಿ, ನಿಧಾನಕ್ಕೆ ಕಲೀರಿ, ಒಂದೊಂದೇ ಕಲೀರಿ, ಎಲ್ಲ ಮಿಕ್ಸ್ ಮಾಡ್ಕೋಬೇಡಿ, ಆರಾಮಾಗಿ ಕಲೀರಿ ಅಂತ ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಸೀರಿಯಸ್ಲಿ ನಾನು ತುಂಬ ಅದೃಷ್ಟವಂತೆ, ನಿಮ್ಮಂಥ ಒಳ್ಳೆ ಸಬ್ಸ್ಕ್ರೈಬರ್ ಪಡೆದಿರೋದ್ರಿಂದ. ಬಿಕಾಸ್ ನೀವೇ ನನಗೆ ಕೆಲವೊಂದು ಐಡಿಯಾ ಹೇಳ್ತೀರಾ, ತುಂಬ ಖುಷಿ ಆಗ್ತದೆ. ನೆನ್ನೆ ಏನಿತ್ತು ಅಂದರೆ ಕ್ಲಾಸಸ್ ಏನಿರಲಿಲ್ಲ, ಜಸ್ಟ್ ಎಂಟ್ರಿ ಮಾಡಿಸೋದು, ಅಮೌಂಟ್ ಪೇ ಮಾಡೋದು. ಆ 2ರಿಂದ ಲೈಕ್ 5,300
ಎಷ್ಟೋ ಆಗ್ಬೋದು. ನಾನು ಫಸ್ಟೇ 100 ರುಪೀಸ್ ಕಟ್ ಬರ್ಸ್ ಬಂದಿದ್ದೆ, ನೆನ್ನೆ 2000 ರೂಪಾಯಿ ಪೇ ಮಾಡಿದ್ದೀನಿ ಅಷ್ಟೇ. ಒಟ್ಟು 2100. ಇನ್ನೂ ಒಂದು 3000 ಚಿಲ್ಲರೆ ಕೊಡಬೇಕಾಗತ್ತೆ. ನೋಡೋಣ, ಇನ್ನೂ ಒಂದು 21 ಡೇಸ್ ಇದೆಯಲ್ಲ, ಅವಾಗ ಕೊಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಅದರೊಳಗೆ ಕೊಡಬೇಕು ಅಂತ ಸುಮ್ಮನೆ ಆಗಿದ್ದೀನಿ. ಫ್ರೆಂಡ್ಸ್, ನನ್ನ ಹೋಲ್ ಡೇ ಏನಾಗ್ತಿರುತ್ತೆ ಅಂತೆಲ್ಲ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ, ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ನಾನು ವ್ಲಾಗ್ ಮಾಡೋಣ ಅಂತ ತುಂಬ ಆಸೆ ಇತ್ತು, ಬಿಕಾಸ್ ಬೇಬಿ ಹತ್ರ ಇರುತ್ತೆ ಫೋನು, ಸೊ ಹಾಗಾಗಿ. ಆಮೇಲೆ ನಿಮಗೆ ಎಕ್ಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು, ಮತ್ತು ರಾಕ್ ಮಂಜುಗೆ ಮತ್ತು ಸಂತು ಅಂತ ಇದ್ದಾರೆ, ಅವರಿಗೆ ಎಕ್ಸ್ಪೆಷಲಿ ಇಬ್ಬರಿಗೂ ತುಂಬ ಥ್ಯಾಂಕ್ಸ್. ನಾನು ಒಂದು ಬ್ಯೂಟಿ ಪಾರ್ಲರ್ನ ಚಾಯ್ಸ್ ಮಾಡೋಕ್ಕೆ ಸಂತು ಅಂತಲೇ ಮೇನ್ ರೀಸನ್ನು. ಒಂದು ಮೋಟಿವೇಶನ್ ಮಾಡಿರೋದು ರಾಕ್ ಮಂಜು. ನಿನ್ನೆ ಹೋಗಿ ಅಮೌಂಟ್ ಕಟ್ಟಿ ಹೆಸ್ರು ಬರೆಸಿ ನಾನು ಬರೋಷ್ಟರಲ್ಲಿ 4 ಆಗಿತ್ತು. ಮತ್ತು ಆಫೀಸ್ಗೆ ಹೋಗಿ ಕೆಲವೊಂದು ಡಾಟಾ ಕಲೆಕ್ಟ್ ಮಾಡ್ಕೊಂಡು ಬಂದೆ. ಡಾಟಾ ಕಲೆಕ್ಟ್ ಮಾಡ್ಕೊಂಡ್ಬಂದು ಆಫೀಸ್ ಕೆಲಸ ಮಾಡೋಷ್ಟರಲ್ಲೇ ಫುಲ್ಲು ಸಂಜೆನೇ ಆಗಿಬಿಡ್ತು. ಸಂಜೆ ಅಂದರೆ ಒಂದು 5:30 ಆಗಿಬಿಡ್ತು. 5:30 ಆದಮೇಲೆ ನಿನ್ನೆ ಸೋಮವಾರ ಆಗಿರೋದ್ರಿಂದ ಮಾರ್ಕೆಟಿಗೆ ಹೋಗ್ಬೇಕಿತ್ತು. ಮಾರ್ಕೆಟಿಗೆ ಹೋಗಿ ಕೆಲವೊಂದು ಐಟಮ್ಸ್ ಎಲ್ಲ ತರಬೇಕಿತ್ತು. ಅದೆಲ್ಲ ವ್ಲಾಗ್ ಮಾಡಿಲ್ಲ, ಬಿಕಾಸ್ ಅದೆಲ್ಲ ಏನು ವ್ಲಾಗ್ ಮಾಡ್ತೀವಿ, ಯಾವಾಗಲೂ ವ್ಲಾಗ್ ಮಾಡ್ತಿರ್ತೀನಲ್ಲ, ಅದಕ್ಕೆ. ಆಮೇಲೆ ಇವತ್ತು ಬೆಳಗ್ಗೆ 6:30ಗೆ ಎದ್ದೆ. 6:30ಗೆ ಎದ್ದು ಪಲಾವ್ ಮಾಡಿದ್ದೀನಿ ಇವತ್ತು, ಏಕೆಂದರೆ ನೆನ್ನೆ ಸೋಮವಾರ ತರಕಾರಿ ಎಲ್ಲ ತಂದಿರ್ತೀನಲ್ಲ. ಪಲಾವ್ ಅಂದರೆ ನನಗೂ ಇಷ್ಟ, ನಮ್ಮ ಬೇಬಿಗೂ ಇಷ್ಟ, ಆ್ಯಂಡ್ ನಮ್ಮ ಹಸ್ಬೆಂಡ್ಗೂ ಇಷ್ಟ, 3 ಜನಕ್ಕೂ ಇಷ್ಟ. ಪಲಾವ್ ಆಲ್ರೆಡಿ ಆಗಿದ್ದೆ. ಇವಾಗ ಗ್ಯಾಸ್ ಒರೆಸಿ ಸ್ವಲ್ಪ ಕ್ಲೀನ್ ಮಾಡಬೇಕು, ಯಾಕೆಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತು ಕೂಡ ಪೂಜೆ ಮಾಡಬೇಕು. ನನ್ನ ಕಂದ ಬಂಗಾರಿ 6:30ಗೆ ಎದ್ದಿದ್ರು. ಎದ್ದಿದ್ದ ತಕ್ಷಣ ಹಾಲು ಕುಡಿಸ್ದೆ. ಹಾಲು ಕುಡಿಸಿದ ತಕ್ಷಣ ಹಾಗೆ ಹೀಗೆ ಸ್ವಲ್ಪ ಆಟ ಆಡಿ ಮತ್ತೆ ಹೋಗಿ ಮಲಗಿದ್ದೆ. ಮತ್ತು ಇವಾಗ ನೋಡಿ ಮಲಗಿದ್ದಾಳೆಲ್ಲ, ನಾನು ಹೇಗೆ ಎಬ್ಬರಿಸ್ಲಿ, ನೆಲ ಒರೆಸ್ಬೇಕು. ಆಮೇಲೆ ಇನ್ನೊಂದು ಹೇಳಬೇಕು, ಟೈಮಿಂಗ್ಸ್ ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು ಗಾಯ್ಸ್. ನಾನು ಯಾಕೆ 2 ಕೋರ್ಸ್ ಚಾಯ್ಸ್ ಮಾಡಿದೆ ಅಂದರೆ, ನಾನು 12:30ಗೆ ಅಲ್ಲಿ ಇರಬೇಕು, ಓಕೆನಾ. 12:30ಗೆ ಅಲ್ಲಿ ಇರಬೇಕು, ಟೈಮಿಂಗ್ಸ್ ಹೇಳಬೇಕು. 2 ಕೋರ್ಸ್ ತೊಗೊಂಡಿರೋದ್ರಿಂದ 12:30ಇಂದ 2 ಗಂಟೆವರೆಗೂ ಒಂದು ಕೋರ್ಸು, ಅಂದರೆ 1:30 ತನಕ ಇರುತ್ತೆ. 1.5 ಅವರ್ ಒಂದು ಕೋರ್ಸು. ನೆಕ್ಸ್ಟ್ 2ಇಂದ 3:30 4 ಗಂಟೆ ಒಂದು ಹಾಫ್ ಆನ್ ಅವರ್ ಬ್ರೇಕ್ ಇರುತ್ತೆ ಲಂಚ್ಗೆ. ಮತ್ತು 4 ಆಗುತ್ತೆ ನಾನು ಬರೋದು. ಸೊ ಹಾಗಾಗಿ ಇಷ್ಟ ಆಗುತ್ತೆ, ಪರವಾಗಿಲ್ಲ. ಈ ಟೈಮಿಂಗ್ಸ್ ನಂಗೆ ಅಡ್ಜಸ್ಟ್ ಆಗುತ್ತೆ, ಯಾಕೆಂದರೆ ಸ್ವಲ್ಪ 10 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿ ಆಫೀಸ್ಗೆ ಹೋಗಿ ಅಲ್ಲಿ ಡಾಟಾಸ್ ಕಲೆಕ್ಟ್ ಮಾಡ್ಕೊಬಂದು ನಾನು ಆರಾಮಾಗಿ ಬಸ್ಸಲ್ಲಿ ಹತ್ತಿ ಕುತ್ಕೊಂಡು ಹೋಗ್ಬೋದು. ದಿಸ್ ಇಸ್ ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು 2 ಕೋರ್ಸ್ ಚಾಯ್ಸ್ ಮಾಡಿದೆ. ಇಲ್ಲ ನಾನು ತುಂಬ ಸ್ಟ್ರೆಸ್ ಆಗಿಬಿಡ್ತೀನಿ. ಆಮೇಲೆ ಸಂಜೆ ಬಂದು ನಾನು ಕೆಲವೊಂದಷ್ಟು ಪ್ರಾಕ್ಟೀಸ್ ಮಾಡ್ಬೋದು, ಮತ್ತು ಆಫೀಸ್ ಕೆಲಸ ಕೂಡ ಇರುತ್ತೆ. ನೋಡೋಣ ಹೇಗಾಗತ್ತೆ, ಐ ಡೋಂಟ್ ನೋ. ಬಟ್ ನೀವೆಲ್ಲ ತುಂಬ ನನಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಅಷ್ಟಾದಮೇಲೆ ಊಟ ಮಾಡಿ ಮಲಗಿದ್ವಿ. ಇವಾಗ ಸ್ವಲ್ಪ ಕೆಲಸ ಇದೆ, ಸೊ ನಿಮ್ಗೆ ಅಪ್ಡೇಟ್ ಕೊಟ್ಟಿರಲಿಲ್ಲ. ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿ ನಾನು ಹಾಗೇ ನಿಲ್ಲಿಸ್ಬಿಟ್ಟಿದ್ದೆ ಪಾರ್ಕಲ್ಲಿ. ಸೊ ಓಕೆ ಗಾಯ್ಸ್, ಇಷ್ಟು ನನ್ನ ಅಪ್ಡೇಟು. 2 ಕೋರ್ಸ್ ಚಾಯ್ಸ್ ಮಾಡಿದ್ದೀನಿ, ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಫ್ರೆಂಡ್ಸ್, ನೀವು ಬರೋದಿದ್ರೆ ಬರ್ಬೋದು. ನನ್ನ ಅಪ್ಡೇಟ್ ಇದಾಗಿದೆ. ಮತ್ತು ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ 7:30. ಈಗ ನಮ್ಮ ಬೇಬಿ ಎದ್ದಿಲ್ವಲ್ಲ, ಕೆಲವೊಂದಷ್ಟು ಬಟ್ಟೆ ಇದೆ, ಬಟ್ಟೆ ಒಗ್ದಾಕ್ತೀನಿ ಅಷ್ಟೇ. ಅವಳು ಎದ್ಮೇಲೆ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಓಕೆ ಗಾಯ್ಸ್, ನೋಡೋಣ. ಇವತ್ತು ಏನೂ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ನೋಡೋಣ ಆದರೆ ಮಾಡ್ತೀನಿ. ಸೊ ಓಕೆ ಗಾಯ್ಸ್, ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು, ಬಾಯ್.